ನಾಗಭೂಷಣ್ ಅವರು ಚಲನಚಿತ್ರ ಕಲಾವಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಲೋ ಹಲೋ. ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ಲ ಚಳಿ ಅಂತ ಸ್ವಲ್ಪ ಮುದುರ್ಕೊಬಿಟ್ರಂಗದೆ. ಚೆನ್ನಾಗಿದ್ದೀರಾ? ಓಕೆ, ಇಷ್ಟಾರು ಸೌಂಡ್ ಇರಬೇಕು. ಮೊದಲನೇದಾಗಿ ನಮ್ಮ ಪೂಜ್ಯ ಸುತ್ತೂರು ಶ್ರೀಗಳ ನಂಬುದೇವರು ಅಂತ ನಾನು ಕರಿತೀನಿ, ಎಲ್ಲೋದ್ರು ಅವರ ಪಾದಗಳಿಗೆ ನಮಸ್ಕರಿಸ್ತಾ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸ್ತಾ, ಎಲ್ಲ ಹಿರಿಗರಿಗೆ ಮತ್ತು ಇಲ್ಲಿ ಬಂದಿರುವ ನಿಮಗೆ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತುಗಳನ್ನ ಶುರು ಮಾಡ್ತೀನಿ. ಮಳವಳ್ಳಿಗೆ ಎಂಟರ್ ಆಗ್ತಿದ್ದಂಗೆ ನನಗೆ ಬಹಳ ಒಂದು ಖುಷಿ ಆಯ್ತು. ಯಾಕಂದರೆ ಮಳವಳ್ಳಿ ಇದು ನನ್ನ ಲಕ್ಕಿ ಪ್ಲೇಸ್. ನನ್ನ ಟಗರುಪಲ್ಯ ಸಿನಿಮಾನ ಇಲ್ಲೇ ಮಳವಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಶೂಟ್ ಮಾಡಿದ್ದು. ಆ ಸಿನಿಮಾ ಸೂಪರ್ ಹಿಟ್ ಆಯಿತು. ಮತ್ತು ಈ ಸಿನಿಮಾದ ಪ್ರಮೋಷನ್ ಕೂಡ ಇಲ್ಲೇ ಶುರು ಮಾಡಿದ್ವಿ. KM ದೊಡ್ಡಿಯಿಂದ ಮಹಾದೇಶ್ವರ ಬೆಟ್ಟದವರೆಗೆ ಬ್ರಹ್ಮಚಾರಿಗಳ ನಡೆ ಮಹಾದೇಶ್ವರ ಬೆಟ್ಟದ ಕಡೆಗೆ ಅಂತ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ ಅಂತ ಒಂದಷ್ಟು ಜನ ಯುವಕರು ಕಾಲ್ನಡೆಗೆ ಜಾಥಾ ಹೋಗಿದ್ರು. ಅವಾಗ ನಾನು ಮತ್ತೆ ಡಾಲಿ ಇಬ್ರು ಅಲ್ಲಿ ಹೋಗಿದ್ವಿ. ಬ್ರಹ್ಮಚಾರಿಗಳ ನಡೆ ಮಹಾದೇಶ್ವರ ಬೆಟ್ಟದ ಕಡೆ. ಅದಾದ ಅಲ್ಲಿ ಯಾರಿಗೆ ಮದುವೆ ಆಯ್ತೋ ಏನೋ ನನಗೆ ಗೊತ್ತಿಲ್ಲ. ಅದಾದ ಒಂದು ವರ್ಷಕ್ಕೆ ನನ್ನ ಮದುವೆ ಆಯಿತು, ಇನ್ನೊಂದು ವರ್ಷಕ್ಕೆ ಡಾಲಿ ಮದುವೆ ಆಯಿತು. ಸೊ ಇದು ಈ ರೋಡಲ್ಲಿ ಬರ್ತಾ ಇದು ನನಗೆ ಈ ನೆನಪುಗಳು ಬಂದು, ಮತ್ತೆ ಸುಮ್ಮನೆ ಈಗ ಇಲ್ಲಿ ಇನ್ವಿಟೇಷನ್ ಕಾರ್ಡಲ್ಲಿ ನೋಡ್ತಾ ಇದ್ದೆ, ಶಿವರಾತ್ರೀಶ್ವರರ 1066ನೇ ಜಯಂತಿ ಇದು. 1000 ವರ್ಷಗಳ ಹಿಂದೆ ಒಬ್ಬ ಮಹಾತ್ಮರು ಜನಿಸ್ತಾರೆ. ಶತಮಾನಗಳು ಕಳೆದ ಮೇಲೆ ಒಂದು ಸಂಸ್ಥೆ ಹುಟ್ಟುತ್ತೆ ಅವರ ಹೆಸರಲ್ಲಿ. ಆ ಸಂಸ್ಥೆಯಿಂದ ಲಕ್ಷಾಂತರ ಜನ ಶಿಕ್ಷಣ ಪಡಿತಾರೆ, ಓದಿ ವಿದ್ಯಾವಂತರಾಗ್ತಾರೆ. ಸಾವಿರಾರು ಜನಕ್ಕೆ ಆ ಸಂಸ್ಥೆ ಕೆಲಸ ಕೊಡುತ್ತೆ. ಸಾವಿರಾರು ಕುಟುಂಬಗಳು ಆ ಸಂಸ್ಥೆಯ ಮೂಲಕ ನಡೀತವೆ. ಸಾವಿರಾರು ಕುಟುಂಬಗಳಿಗೆ ಆ ಸಂಸ್ಥೆ ಬೆಂಬಲವಾಗಿರುತ್ತೆ ಅಂತಂದ್ರೆ ಅದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇಷ್ಟೊತ್ತು ಶಿವರಾತ್ರೀಶ್ವರರು ಮತ್ತು ಜಯ ಸಂಸ್ಥೆಯ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡದ ಮಠಗಳು ಬರೀ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ಇದು ಎಲ್ಲರೂ ಹೇಳ್ತಾರೆ ತ್ರಿವಿಧ ದಾಸೋಹ ಅಂತ. ಅದು ಅಷ್ಟೇ ಅಲ್ಲದೆ ನಾನು ಗಮನಿಸಿರೋದು, ನಾನು ಚಿಕ್ಕವನಿಂದ ಸಾಂಸ್ಕೃತಿಕವಾಗಿ ಕೂಡ ನಮ್ಮ ಕನ್ನಡದ ಮಠಗಳ ಕೊಡುಗೆ ಬಹಳ ಇದೆ. ಅದು ನೀವು ಎಲ್ಲಿ ಯಾವುದೇ ಜಾತ್ರೆ ಇರ್ಬೋದು, ಏನೇ ಜಯಂತಿ ಇರ್ಬೋದು, ಅಲ್ಲೆಲ್ಲೋ ಒಂದು ನಾಟಕದ ಫಂಕ್ಷನ್ ನಡೆಯುತ್ತೆ, ಇಲ್ಲೆಲ್ಲೋ ಮಕ್ಕಳು ಡ್ಯಾನ್ಸ್ ಫಂಕ್ಷನ್ ಮಾಡ್ತಾರೆ, ಅಥವಾ ಇಲ್ಲೆಲ್ಲೋ ಒಂದು ಸಿಂಗಿಂಗ್ ಹಾಡುಗಳ ಒಂದು ಪ್ರೋಗ್ರಾಮ್ನ ನೋಡ್ತೀರಾ. ಸೊ ಈ ಕನ್ನಡದ ಮಠಗಳ ಕೊಡುಗೆ ಈ ಎಲ್ಲದರಲ್ಲಿ, ಈ ಸರ್ವತೋಮುಖ ಬೆಳವಣಿಗೆ ಮನುಷ್ಯನಿಗೆ ಅಂತ ಹೇಳ್ತಾರಲ್ಲ, ಸೊ ಈ ಎಲ್ಲ ಬೆಳವಣಿಗೆಗೆ ನಮ್ಮ ಮಠಗಳ ಕೊಡುಗೆ ಬಹಳ ಇದೆ. ಮತ್ತೆ ಈ ಜಯಂತಿ ಅಂದರೆ ನನಗೆ ನನ್ನ ಬಾಲ್ಯದಿಂದ ನನ್ನ ತಾಯಿ ಜೊತೆಗೆ ನಾನು ಈ ಬೇರೆ ಬೇರೆ ಜಯಂತಿ ಬೇರೆ ಬೇರೆ ಊರುಗಳಲ್ಲಿ ಅಟೆಂಡ್ ಮಾಡ್ತಾ ಇದ್ದೆ. ಅದು ಬೇರೆ ಬೇರೆ ತಾಲೂಕುಗಳಲ್ಲಿ ಅಟೆಂಡ್ ಮಾಡ್ತಾ ಇದ್ದೆ. ಕೊಳ್ಳೇಗಾಲ, ಟಿ ನರಸೀಪುರ, ಹೀಗೆ. ನಾನು ಒಂದ್ಸಲ ಟಿ ನರಸೀಪುರದಲ್ಲಿ ಇದೇ ಥರ ಜಯಂತಿ ಫಂಕ್ಷನ್ಗೆ ಹೋಗಿದ್ದಾಗ ಅಲ್ಲಿ ಪ್ರಭುದೇವ್ ಅವರು ಬಂದಿದ್ರು. ನನಗೆ ಅವಾಗ ಬಹಳ ಖುಷಿ. ಓಹೋ, ಪ್ರಭುದೇವ್ ಅವರು ನಮ್ಮೂರಿನ ಪಕ್ಕದವರು ಅಂತ ಅವರು ನೋಡಿ ನನಗೆ ಬಹಳ ಖುಷಿಯಾಗಿತ್ತು. ಈಗ ಅದೇ ಜಯಂತಿ ಫಂಕ್ಷನ್ಗೆ ನಾನು ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದಕ್ಕೆಲ್ಲದಕ್ಕೂ ಶಿವರಾತ್ರೀಶ್ವರರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ ಕಾರಣ. ಮತ್ತು ನಾನು ಎಲ್ಲೋ ಹೋದ್ರೆ ಹೇಳ್ತೀನಿ, ದಯವಿಟ್ಟು ಕನ್ನಡ ಸಾಹಿತ್ಯ ಓದಿ, ಕನ್ನಡ ಸಿನಿಮಾ ನೋಡಿ, ಅಷ್ಟೇ ನನ್ನ ಕೋರಿಕೆ. ಮತ್ತು ನೀನಾಸಂ ಸತೀಶ್ ಅವರು ಇದ್ದಾರೆ, ಅವರು ನಿಮ್ಮನಿಗೆ ಹಾಡು ಹೇಳಿ ರಂಜಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಲನಚಿತ್ರ ಕಲಾವಿದರಾದಂಥ ಶ್ರೀಯುತ ನಾಗಭೂಷಣ್ ಅವರಿಗೆ ಪೂಜ್ಯ ಶ್ರೀಗಳಿಂದ ಆಶೀರ್ವಾದ.
ಕಾರ್ಯಕ್ರಮ ಮುಂದುವರಿಯುತ್ತಾ